ಹಲೋ ಮಾಲಾಶ್ರೀ, ನಾವು ರಮೇಶನ್ಗೆ ಹುಡುಗಿ ಹುಡ್ಕೋಕ್ಕೆ ಮ್ಯಾರೇಜ್ ಬ್ಯೂರೋಗೆ ಹೋಗಿದ್ವಿ. ಅವನಿಗಿವಾಗ 2 ಎಕರೆ ಜಮೀನು ಸಿಕ್ಕಿಬಿಟ್ಟಿದೆ ಅಲ್ವಾ, ಅದಕ್ಕೆ ನಮಗೆ ಹುಡುಗಿ ಕೇಳೋಕ್ಕೆ ಹೋಗಿದ್ವಿ. ಅವನಿಗೆ ಅಂಥ ಇಂಥ ಹುಡುಗಿ ಬೇಕಾಗಿಲ್ವಂತೆ. ಕಂಡೀಷನ್ಸ್ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಹುಡುಗಿರ ಹೋಲಿಕೆನೂ ಆ ಹುಡುಗಿಗಿರಬೇಕು, ಇಲ್ಲ ಅಂದರೆ ಇಂಡಸ್ಟ್ರಿಯಲ್ಲಿರೋ ಹುಡುಗಿಯರಿಗೆ ಕೋಪ ಬಂದ್ಬಿಡುತ್ತಂತೆ. ಬರೀ 2 ಎಕರೆಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇರಬೇಕಂತೆ, ಆದರೆ ಅವನ ಮೇಲೆ ತೋರಿಸ್ಬಾರ್ದಂತೆ. ಸಿಕ್ಕಾಪಟ್ಟೆ ಬಾಯಿ ಬಡಿಕೆಯಾಗಿರಬೇಕಂತೆ, ಆದರೆ ಅವನ ಮೇಲೆ ತೋರಿಸ್ಬಾರ್ದಂತೆ. ಆಕೆ ತುಂಬ ಬ್ರಿಲಿಯಂಟ್ ಆಗಿರಬೇಕಂತೆ, ಆದರೆ ಅವನ ಮೇಲೆ ತೋರಿಸ್ಬಾರ್ದಂತೆ. ಇದು ಅವರ ಕಂಡೀಷನ್ಸ್. ಇನ್ನೂ ಇದೆ ಕಂಡೀಷನ್ಸ್, ಕೇಳ್ಕೊ. ಮಾಡ್ರನ್ ಡ್ರೆಸ್ಸಲ್ಲಿ ನೋಡಿದರೆ ಅವನಿಗೆ ಹುಚ್ಚಿಡಿಸ್ಬೇಕಂತೆ. ಸೀರೆಯಲ್ಲಿ ನೋಡಿದ್ರೆ ಕೈ ಎತ್ತು ಮುಗಿಬೇಕಂತೆ, ಆ ಥರ ಫ್ಯೂಚರ್ ಇರಬೇಕಂತೆ. ಇನ್ನೂ ಇದೆ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹೇಳ್ತೀನಿ, ಕೇಳಿಸ್ಕೊ. ತಲೆ ಕೆರ್ಕೊಂಬೇಡ. ನಾನು ಮುಗಿಸೋವರೆಗೂ ನೀನು ಫೋನ್ ಇಡಬೇಡ. ಈಗ ತಾನೇ ನಾನು ತಲೆನೋವು ಎತ್ಕೊಂಡ್ಬಂದಿದ್ದೀನಿ, ನಿನಗೆ ಅಂಟಿಸ್ತೀನಿ. ಕೊರೋನಾ ಥರ ಏನಾದರೂ ಮಾಡ್ಕೊ, ನನಗಿರೋ ತಲೆನೋವು ಹೋಗ್ಬೇಕು. ಇನ್ನೂ ಒಂದು ಕಂಡೀಷನ್ನು, ಆ ಹುಡುಗಿ ಬಡತನದಲ್ಲಿ ಹುಟ್ಟಿ ಮಧ್ಯಮ ತರಗತಿಯಲ್ಲಿ ಬೆಳೆದು ಸಿರಿವಂತಿಕೆಯಲ್ಲಿ ಈಗ ಇರಬೇಕು. ಈ ಥರ ಹುಡುಗಿ ಬೇಕು ರಮೇಶನ್ಗೆ. ಇವನಿಗೆ ಯಾವ ಕಷ್ಟ ಬಂದರೂ ಆ ಹುಡುಗಿ ಸಹಿಸಿಕೊಂಡು ಹೋಗಬೇಕು. ಇವರ ಮನೆಯಲ್ಲಿ ಯಾವ ಕಷ್ಟ ಕೊಟ್ಟರೂ ಸಹಿಸಿಕೊಂಡು ಹೋಗಬೇಕಂತೆ, ಆ ಥರ ಹುಡುಗಿ ಬೇಕು. ಫಸ್ಟೆಲ್ಲ ಮದುವೆ ಹುಡುಗಿ ನೋಡೋಕೆ ಹೋದರೆ ಇವನಿಗೆ ಎಲ್ಲ ಹುಡುಗಿ ರಿಜೆಕ್ಟ್ ಆಗ್ತಾಯಿದ್ರು. ಈಗ 2 ಎಕರೆ ಬಂದಿದೆ ಅಲ್ವಾ, ಸಿಂಹಾಸನದ ಮೇಲೆ ಕೂತ್ಬಿಟ್ಟಿದ್ದಾನೆ. ನಾನೇ ಅಂಬಾನಿ ಅಂತ ಇದ್ದಾನೆ. ಹೌದು, ನಾನೇ ಅಂಬಾನಿ ಮಗ, ಅನಂತ ಅಂಬಾನಿಯನು ಅಂತಾನೆ. ಯಾವಾಗಂತನೋ ಗೊತ್ತಿಲ್ಲ. ಇವನಿಗೀಗಲೇ 30 ವರ್ಷ. ನಿಮ್ಮ ಸೈಡ್ ಯಾರಾದರೂ ಹುಡುಗಿ ಇದ್ದರೆ ಹೇಳು. ಅವನು ಈ ಹೋಲಿಕೆಗಳು ಇಲ್ದಿದ್ರೆ ಅವನು ಓಡಿಸ್ಬಿಡ್ತಾನಂತೆ ಮನೆಯಿಂದ. ಇಂಡಸ್ಟ್ರಿಯಲ್ಲಿರೋ ಹುಡುಗಿಗಳು ಹೋಲಿಕೆ ಇರಬೇಕಮ್ಮ. ರಮ್ಯಾ ಮೂಗು, ರಕ್ಷಿತಾ ಕಣ್ಣು, ಅದಿತಿ ಪ್ರಭುದೇವ ಅದು ಕೆನ್ನೆಗಳು, ಈ ಹೋಲಿಕೆ ಇರಬೇಕು. ಶ್ರೀದೇವಿದು ಕಿವಿ, ಜಯಮಾಲಿನಿದು ಬಾಡಿ ಸ್ಟ್ರಕ್ಚರು, ಈ ಹೋಲಿಕೆ ಹುಡುಗಿಗಳಿರಬೇಕು. ರಂಬೆ, ಊರ್ವಶಿ, ಮೇನೆಗೆ ಕೂಡ ನಮಗೆ ಬೇಡ, ನಾವು ರಿಜೆಕ್ಟ್. ನಮ್ಗೆ ಈ ಹೋಲಿಕೆಗಳೇ ಬೇಕು. ಎಲ್ಲಿಂದ ತರೋಣ? ಹಂಗೆ 30 ವರ್ಷ ಇದೆ, ಇನ್ನೊಂದು 30 ವರ್ಷ ಹುಡುಗಿ ನೋಡ್ಕೋಣ ಇರು. ಇನ್ನೂ 30 ವರ್ಷ ಹುಡುಗಿ ಆಮೇಲೆ ನೋಡೋಣ. ಆಮೇಲೆ ಅವನಿಗೆ ಮದುವೆ ಮಾಡೋಣ. ನೀನು ಹುಡುಗಿನ ಹುಡುಕೊಡು. 2 ಎಕರೆಯಲ್ಲಿ ನಿನಗೊಂದು ಎಕರೆ ಈಸ್ಕೊಡ್ತೀನಿ. ನಿನಗೊಂದು ಎಕರೆ, ಆ ಹುಡುಗಿಗೊಂದು ಎಕರೆ ಕೊಡ್ತಾನೆ ನೋಡು. ಅವ್ರ ಅಮ್ಮನ ಒಪ್ಕೊತಾ ಇಲ್ಲ. ಡಿಮ್ಯಾಂಡ್ಗಳ ಮೇಲೆ ಡಿಮ್ಯಾಂಡ್ಗಳು. ಯಾರಿಗುಂಟು ಯಾರಿಗಿಲ್ಲ ಈ ಆಫರು. ನಾನು ಹುಡುಗಿ ಹುಡ್ಕೋಕೆ ಹೋಗ್ತಾ ಇದ್ದೀನಿ. ನನಗೂ 1 ಎಕರೆ ಸಿಗುತ್ತೆ, ನಾನೇ ಆಗಿಬಿಡಲಿ. ಯಾರನ್ನೋ ಒಬ್ಬರನ್ನ ತೋರಿಸೋದು, ಇಷ್ಟ ಆದರೆ ಕಟ್ಸೋದು, ಇಲ್ಲಾಂದರೆ ಓಡಿಸೋದು.
ಏನು 1 ಎಕರೆ ಸುಮ್ಮನೆ ಬರುತ್ತೆ? ಅವಾಗೆಲ್ಲ ಓ ದೇವ್ರೆ, ನನ್ನ ದೇವ್ರೆ, ಪ್ರೀತಿ ದೇವ್ರೆ, ನನಗೊಂದು ಹುಡುಗಿನ ಕೊಡು ಸಾಕು ಅಂತ ಇದ್ದ. ಈಗ ಆ ಥರ ಅಲ್ಲ. ದೇವ್ರೆ ನಿನಗೆ ಆಫರ್ ಇಕ್ತೀನಿ. ಹಾಂ ಸರಿ ಸರಿ, ನಿನ್ನ ಮಗಳಿದ್ದಾಳೆ ಅಲ್ವಾ, ಕೊಡು. ಹಾಂ, ನೀನು ಒಂದು 1/2 ಎಕರೆ, ನನಗೊಂದು 1/2 ಎಕರೆ ಎತ್ಕೊಳ್ಳೋಣ. ಹಾಂ ಓಕೆ ಓಕೆ. ಇಂಡಸ್ಟ್ರಿಯಲ್ಲಿ ಇರೋ ಹುಡುಗಿರ್ ಹೋಲಿಕೆ ಎಲ್ಲ ಇದೆಯಾ ನಿನ್ನ ಮಗಳಿಗೆ? ಯಾವುದೂ ಇಲ್ವಾ? ಸರಿ, ಏನೋ ಅಡ್ಜಸ್ಟ್ ಮಾಡಿಬಿಡೋಣ, ಬಿಡು, ನಂಬಿಸ್ಬಿಡೋಣ. ಅವನ ತಲೆಗೆ ಏನಾದರೂ ಒಂದು ಮಾತ್ರೆ ಹಾಕಿ ಒಪ್ಪಿಸಿ ಮದುವೆ ಮಾಡಿಬಿಡೋಣ. ಆಮೇಲೆ ಏನಾದರೂ ಆದರೆ ನನ್ನ ಮೇಲೆ ಬರಬಾರ್ದು. ನಿನ್ನಿಷ್ಟ, ನಿನ್ನ ಮಗಳಿಷ್ಟ, ಅವನಿಷ್ಟ. ಅವ್ನು ಡೈವರ್ಸ್ ಕೊಟ್ಟರೆ ಕೊಡಿಸ್ಕೊ, ಅವ್ನು ಇಟ್ಕೊಂಡ್ರೆ ಮನೆಯಲ್ಲಿ ಇಟ್ಸ್ಕೊ. ಓಕೆ ಓಕೆ. ದೊಡ್ಡ ಬ್ಯಾಂಗ್ಳೂರು ಪ್ಯಾಲೇಸಲ್ಲೇ ಮದುವೆ ಮಾಡಬೇಕು. ಹೌದು, 2 ಎಕರೆ ಇಲ್ವಾ? ಓ, 2 ಎಕರೆ ಕೊಡ್ತಾ ಇಲ್ವಾ? ಓಕೆ ಓಕೆ. ಅದಕ್ಕಿಂತ ಇನ್ನೇನು ಬೇಕು ನಿನಗೆ? ಯಾಕೆ ಓಡೋಗ್ತಾ ಇದ್ದೀಯಾ? ಅಯ್ಯ, ನಾನೇನು ಕೇಳಿಲ್ಲ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಿನ್ನ ಮಗಳನ್ನ. ಓ ಓಕೆ, ಬಾಯ್, ಟಾಟಾ, ಸಿ ಯು, ಗುಡ್ ನೈಟ್.